ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏಕಾದಶಿ ಪ್ರಾರಂಭ ಆಗೋದು ಡಿಸೆಂಬರ್ 30 7:50ಕ್ಕೆ ಮತ್ತು ಮುಕ್ತಾಯ ಡಿಸೆಂಬರ್ 31 ಬೆಳಗ್ಗೆ 5 ಗಂಟೆಗೆ. ಸಾಮಾನ್ಯವಾಗಿ ತಿಂಗಳಿಗೆ 2 ಬಾರಿ ಏಕಾದಶಿ ಬರುತ್ತೆ. ಈ ಧನುರ್ಮಾಸದಲ್ಲಿ ಬರುವಂಥ ಏಕಾದಶಿ ತುಂಬ ವಿಶೇಷವಾದ ಮಹತ್ವವನ್ನು ಹೊಂದಿದೆ. ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತದೆ. ಈ ಶುಭ ದಿನದಂದು ವಿಷ್ಣುವಿನ ಆಧ್ಯಾತ್ಮಿಕ ವಾಸವಾದ ವೈಕುಂಠ ದ್ವಾರಗಳು ಅವನ ಉತ್ಕೃಷ್ಟ ಭಕ್ತರಿಗಾಗಿ ತೆರೆಯುತ್ತದೆ ಎಂಬುದು ಒಂದು ನಂಬಿಕೆ. ಯಾರು ಈ ದಿನ ವಿಷ್ಣು ಭಗವಾನನ ಸ್ಮರಣೆ ಮಾಡ್ತಾರೋ, ಉಪವಾಸ ಮಾಡ್ತಾರೋ, ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡ್ಕೊಳ್ತಾರೋ ಅವರಿಗೆ ಇವತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ನಾನು ಈ ನಮ್ಮೂರಿನ ಪಕ್ಕದಲ್ಲಿರುವಂಥ ದೇವಸ್ಥಾನಕ್ಕೆ ಬಂದು ದೇವರನ್ನ ನಮಸ್ಕಾರ ಮಾಡಿಕೊಂಡು ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ನನಗೆ ಆಶೀರ್ವಾದ ಸಿಕ್ತು ಅಂತ ನಾನು ನಿಮಗೆ ಹೇಳ್ತೀನಿ. ನೀವು ಕೂಡ ದೇವಸ್ಥಾನಕ್ಕೆ ಭೇಟಿ ನೀಡಿ ಇವತ್ತು ದೇವರ ಅನುಗ್ರಹನ ಪಡ್ಕೊಳ್ಳಿ. ಮತ್ತು ಇವತ್ತು ಗೋವಿಂದ 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 ಅಂತ ಸ್ಮರಣೆ ಮಾಡಿ ವಿಷ್ಣು ಭಗವಾನನ ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇಲ್ಲಿ ನೋಡಿ, ಈ ಉಯ್ಯಾಲೆಯಲ್ಲಿ ಅದು ಕೆಳಗಡೆ ಬಗ್ಗಿ ಬಂತು ಅಂತ ಹೇಳಿದರೆ ದೇವರ ಆಶೀರ್ವಾದ ನಮಗೆ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಕೂಡ. ಮತ್ತು ಇಲ್ಲಿ ನೈಟ್ ಆಗಿದ್ಮೇಲೆ ದೀಪ ಹಚ್ಚೋದಕ್ಕೆ ಅಂತ ಹೇಳಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ನಾನು ಹಾಗೆ ನೋಡಿಕೊಂಡು ದೇವ್ರ ನಮಸ್ಕಾರ ಮಾಡಿಕೊಂಡು ದೇವಾಲಯದ ಸುತ್ತ ಒಂದು ಪ್ರದಕ್ಷಿಣೆ ಹಾಕೋದಂತ ಹೇಳಿ ಬಂದೆ. ಇಲ್ಲಿ ಆಂಜನೇಯ, ಶ್ರೀಕೃಷ್ಣ ಪರಮಾತ್ಮ, ಶ್ರೀರಾಮ ಎಲ್ಲರದ್ದು ವಿಗ್ರಹ ಇತ್ತು. ಇದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ಒಂದೇ ದೇವಾಲಯದಲ್ಲಿ ಇಷ್ಟೊಂದೆಲ್ಲ ಸಿಗುತ್ತೆ ಅಂತ ನೋಡಿದಾಗ ತುಂಬ ಖುಷಿಯಾಯಿತು. ಮತ್ತು ಹಾಗೆ ನಾನು ಇಲ್ಲಿ ನೋಡ್ತಾ ಇದ್ದಾಗ ನಮ್ಮ ಹೈಸ್ಕೂಲ್ ಮಾಸ್ಟರ್ ಒಬ್ಬರು ಸಿಕ್ಕಿದ್ರು ನನಗೆ. ಹಾಗೆ ಅವ್ರ ಹತ್ರ ಮಾತಾಡೋದಂತ ಹೋದೆ. ಅವ್ರು ಈ ದೇವಾಲಯದ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಇತಿಹಾಸನ ಹೇಳ್ತಾರೆ, ಕೇಳೋಣ ಬನ್ನಿ. ಈ ಒಂದು ಭೂಮಿಯನ್ನು ಆಳಿ ಹೋಗಿದ್ದಾರೆ. ಅವರಲ್ಲಿ ಚೋಳರಾಜರು, ರಾಜೇಂದ್ರ ಚೋಳ ಬಹುಶಃ ಇರ್ಬೋದು, ಸುಮಾರು 800 ವರ್ಷಗಳ ಹಿಂದೆ ಆ ಚೋಳರಾಜನ ಕಾಲದಲ್ಲಿ ಈ ಪಾಳೆಗಾರ ರಾಜಗಳಿದ್ದರು. ಅದರಲ್ಲಿ ವಿಷ್ಣುವಿಗೆ ವಿರುದ್ಧವಾಗಿದ್ದಂಥ ಭಕ್ತರುಗಳು ಕೂಡ ಇದ್ದರು. ಅವರು ಈ ದೇವಾಲಯಗಳನ್ನು ಅವರು ನಾಶ ಮಾಡ್ತಾಯಿದ್ರು ವಿಷ್ಣುವಿಗೆ ವಿರುದ್ಧವಾಗಿರೋದ್ರಿಂದ. ಅದರಲ್ಲಿ ಒಬ್ಬ ಒಳ್ಳೆಯ ರಾಜ, ಆ ರಾಜನ ಹೆಸರು ಮರ್ತೋಗಿದೆ. ಅವನು ಈ ಒಂದು ವಿಷ್ಣುವಿಗೆ ಸಂಬಂಧಪಟ್ಟಂಥ ದೇವಾಲಯಗಳನ್ನು ನಿರ್ಮಾಣ ಮಾಡಿ ಜನರಲ್ಲಿ ಭಕ್ತಿಯನ್ನು ಮೂಡಿಸಿ ಆ ಗ್ರಾಮದ ಏಳಿಗೆಗೆ, ಆ ಗ್ರಾಮದ ಜನರ ಒಂದು ಆರೋಗ್ಯ ದೃಷ್ಟಿಯಿಂದ ಆ ಗ್ರಾಮವನ್ನು ಕಾಪಾಡೋದಕ್ಕೋಸ್ಕರ ಆ ದೈವಭಕ್ತಿಯನ್ನು ಉಂಟು ಮಾಡಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು. ಮತ್ತು ಅದು ಹಳೆದಾಗಿ ಎಲ್ಲ 800 ವರ್ಷ ಆದ್ದರಿಂದ ಅದು ಮುರಿದು ಹೋಗಿ ಬಿದ್ದೋಗ್ತಾಯಿತ್ತು. ಇತ್ತೀಚಿನ ದಿನಗಳಲ್ಲಿ ಗ್ರಾಮಸ್ಥರ ನೆರವಿನಿಂದ, ಯುವಕರ ಒಂದು ನೆರವಿನಿಂದ ಒಂದು ಸುಂದರವಾದ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಹಂಬಲ ಯುವಕರಲ್ಲಿ, ಹೆಣ್ಮಕ್ಳಲ್ಲಿ ಪ್ರಾಪ್ತಿಯಾಯಿತು. ಅವರ ಭಗವತ್ ಪ್ರೇರಣೆಯಿಂದ ಪ್ರಾರಂಭ ಮಾಡಿ ಸುಮಾರು 1 ವರ್ಷ 2 ತಿಂಗಳ ಕಾಲ ಈ ಕಲ್ಲಿನಲ್ಲಿ ದೊಡ್ಡಬಳ್ಳಾಪುರದ ಕಲ್ಲು ತರಿಸಿ ಆ ಒಂದು ಸುಮಾರು 1000 ವರ್ಷ ಬರುವಂಥ ನಿಟ್ಟಿನಲ್ಲಿ ಈ ಸುಂದರವಾದ ದೇವಾಲಯವನ್ನು ನಿರ್ಮಾಣ ಮಾಡಿ ದೈವಭಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಪರಂಪರೆಯನ್ನು ಗ್ರಾಮೀಣ ಜನರಲ್ಲಿ ಮೂಡಿಸಿ ಬಂದಿರತಕ್ಕಂಥದ್ದು ನಿಜವೂ ಕೂಡ ಭಾಳ ಸಂತೋಷಕರವಾದ ವಿಚಾರ. ಅಕ್ಕಪಕ್ಕದ ಗ್ರಾಮಗಳಿಂದ ಹೆಣ್ಮಕ್ಳು ಬಂದು ಆ ಭಗವದ್ ದರ್ಶನವನ್ನು ಪಡೆದು ಪುನೀತರಾಗಿ ತಮ್ಮ ಆತ್ಮಕ್ಕೆ ನೆಮ್ಮದಿಯನ್ನು, ಶಾಂತಿಯನ್ನು ತಗೊಳ್ತಾ ಇದ್ದಾರೆ. ಇದು ಎಷ್ಟು ವರ್ಷದ್ದು ಪುರಾತನ ದೇವಾಲಯ ಅನ್ನೋದು? 800 ವರ್ಷಗಳ ಹಿಂದಿನ ದೇವಾಲಯ. 800 ವರ್ಷದ್ದು. ಇಲ್ಲಿ ಯಾರಾದರೂ ರಾಜರು ವಾಸ ಇದ್ರ ಸರ್ ಈ ಊರಲ್ಲಿ? ಇಲ್ಲ, ಪಾಳೆಗಾರ ಇದ್ರು. ಪಾಳೆಗಾರ ಆಳ್ದಂಥ ಊರು. ಪಾಳೆಗಾರ ಆಳ್ದಂಥ ಊರು. ಒಂದೊಂದು ಭಾಗದಲ್ಲಿ ಇಷ್ಟು ಗ್ರಾಮಗಳಿಗೆ ಒಬ್ಬ ಪಾಳೆಗಾರ ಅಂತ ಇದ್ರು. ಆ ಪಾಳೆಗಾರರ ಕಾಲದಲ್ಲಿ ರಾಜನ ಅಪ್ಪಣೆಯಂತೆ, ನಿರ್ದೇಶನದಂತೆ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು. ಅಲ್ಲಲ್ಲೇ ಸಿಗ್ತಕ್ಕಂಥ ಕಲ್ಲುಗಳಿಂದ ಗ್ರಾಮದ ಸಿಗ್ತಕ್ಕಂಥ ಕಲ್ಲುಗಳಿಂದ ನಿರ್ಮಾಣ ಮಾಡಿದರು. ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಅಡುಗೆ ಎಲ್ಲ, ಊಟ ಎಲ್ಲ ವ್ಯವಸ್ಥೆ. ವೈಕುಂಠ ಏಕಾದಶಿ ಆದ ಪ್ರಯುಕ್ತ ಜನರಿಗೆ ಪ್ರಸಾದ ವಿನಿಯೋಗದ ರೂಪದಲ್ಲಿ ಸುಮಾರು ಒಂದು 4000 ಜನಕ್ಕೆ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇದ್ದೀವಿ. ತುಂಬ ದೊಡ್ಡ ಮಟ್ಟದಲ್ಲೇ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದರ್ಶನ ಮಾಡಿಕೊಂಡು ನಮ್ಮ ಸರ್ ಜೊತೆ ಮಾತಾಡಿಕೊಂಡು ಇಲ್ಲೆಲ್ಲ ಊಟದ ವ್ಯವಸ್ಥೆಗೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.